ನಮಸ್ಕಾರ. ನನಗೆ ತುಂಬ ಓವರ್ ಥಿಂಕಿಂಗ್ ಆಗ್ತಾ ಇದೆ. ಯಾವಾಗಲೂ ನನ್ನ ಲೈಫ್ ಅಂದರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಯಾವಾಗಲೂ ವಾಟ್ ಇಫ್ ಅನ್ನೋದೇ ನನ್ನ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಅಂದರೆ ಇದು ಆಗಲಿಲ್ಲ ಅಂದರೆ ಏನು ಮಾಡೋದು, ಅಥವಾ ಇದು ಹೀಗಾಗ್ಬಿಟ್ರೆ ಏನು ಮಾಡೋದು, ಇದು ಹಾಗಾಗ್ಬಿಟ್ರೆ ಏನು ಮಾಡೋದು, ಅಥವಾ ನನ್ನ ಜೀವನದಲ್ಲಿ ಏನೂ ನಡೀಲೇ ಇಲ್ಲ ಅಂದರೆ ಏನು ಮಾಡೋದು, ಅಥವಾ ನಾನು ಬಯಸ್ತಿರೋಂತಹ ವ್ಯಕ್ತಿ ನನ್ನ ಜೀವನದಲ್ಲಿ ಬರಲಿಲ್ಲ ಅಂತಂದರೆ ಏನು ಮಾಡಬೇಕು. ಹೀಗೆ ತುಂಬ ಅಂದರೆ ಅಂದರೆ ಆಂಗ್ಸೈಟಿ ಕಾಡ್ತಾ ಇರುತ್ತೆ. ಆಂಗ್ಸೈಟಿ ಅಂತಂದರೆ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯಾರು ತುಂಬ ಯೋಚನೆ ಮಾಡ್ತಿರ್ತಾರೆ, ಓವರ್ ಥಿಂಕ್ ಮಾಡ್ತಿರ್ತಾರೆ, ಅಂಥವರಲ್ಲಿ ನಾವು ಈ ಆಂಗ್ಸೈಟಿ ಅನ್ನೋದನ್ನ ನೋಡ್ಬೋದು. ಈ ಆಂಗ್ಸೈಟಿ ಅನ್ನೋದು ಯಾಕೆ ಬರುತ್ತೆ? ಯಾಕೆ ಅಂತ ಅಂದರೆ ಆ ವ್ಯಕ್ತಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇರೋದಿಲ್ಲ. ಅಂದರೆ ತಾನು ಮಾಡ್ತಾ ಇರುವಂತಹ ಕೆಲಸ ಆಗಿರ್ಬೋದು, ಅಥವಾ ತನ್ನ ವರ್ಕ್ ಸ್ಟೇಷನ್ ಆಗಿರ್ಬೋದು, ಅಥವಾ ಒಂದು ಆಫೀಸ್ ಸ್ಪೇಸಲ್ಲಾಗಿರ್ಬೋದು, ಅವ್ರ ಮೇಲೆ ಕಾನ್ಫಿಡೆನ್ಸೇ ಇರೋದಿಲ್ಲ. ಯಾವಾಗ ನಮ್ಮ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ನನ್ನ ಮುಂದಿನ ಜೀವನ ಹೇಗೆ ಏನಾಗ್ಬಿಡ್ಬೋದು ಅಂತ ನಾವು ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ನಾವು ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಕೆಳಗಡೆಗೆ ಬರ್ತಾ ಇರುತ್ತೆ. ಯಾಕೆ ಅಂತಂದರೆ ನಮ್ಮಲ್ಲಿ ಕಾನ್ಫಿಡೆನ್ಸೇ ಇಲ್ಲ ಅಂತಂದರೆ ನಾವು ಏನೂ ಮಾಡ್ಕೊಳ್ಳೋದಕ್ಕೆ ಅಲ್ಲ. ಯಾಕಂದರೆ ನಮ್ಮ ಸೆಲ್ಫ್ ವರ್ತ್ ನಮಗೆ ಗೊತ್ತೇ ಇರಲ್ಲ. ಅಂದರೆ ನನಗೆ ಎಷ್ಟು ಪವರ್ ಇದೆ, ನನ್ನಲ್ಲಿ ಏನು ಎನರ್ಜಿ ಇದೆ, ಅಥವಾ ನಾನು ಏನಲ್ಲ ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ಬೋದು, ಅಥವಾ ನನಗೋಸ್ಕರ ನಾನು ಏನು ಮಾಡ್ಕೋಬೋದು ಅನ್ನೋದು ಆ ವ್ಯಕ್ತಿ ಮರ್ತೇ ಬಿಟ್ಟಿರ್ತಾನೆ. ಹಾಗಾಗಿ ಅವನು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಸೆಲ್ಫ್ ಸೆಬೋಟೇಜ್ ಅಂತ ನಾವು ಹೇಳ್ತೀವಿ. ಅಂತಂದರೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ಇವತ್ತು ದಿನ ಚೆನ್ನಾಗಿಲ್ಲ, ಅಥವಾ ಇವತ್ತು ಬೇಡ ನಾಳೆ ಮಾಡೋಣ, ಅಥವಾ ಏನೋ ಒಂದು ನೆಪಗಳನ್ನ ಹುಡುಕ್ತಾ ಇರ್ತಾನೆ. ಯಾಕೆ ಅಂದರೆ ಅವನ ಮೇಲೆ ಕಾನ್ಫಿಡೆನ್ಸೇ ಇರೋದಿಲ್ಲ. ಯಾವಾಗ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಆವಾಗ ನಾವು ಮುಂದೆ ಜೀವನದಲ್ಲಿ ಒಂದು ಹೆಜ್ಜೆ ಇಡಬೇಕಾದ್ರೂ ನಾವು ಯೋಚನೆ ಮಾಡ್ತೀವಿ. ಅಂದರೆ ನಾನು ಇವಾಗ ಮಾಡೋಕ್ಕೆ ಹೋದರೆ ಏನೋ ಒಂದು ಆಗಿಬಿಟ್ರೆ, ಅಥವಾ ಜನ ಇದನ್ನು ಒಪ್ಕೊಳಕ್ಕೆ ಹೋಗ್ದಿದ್ರೆ, ಅಥವಾ ನಾನು ಇವಾಗ ಎಲ್ಲರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ನಾನು ಏನೋ ಒಂದು ವಿಡಿಯೋ ಮಾಡಿ ಒಂದು ಜನಗಳಿಗೆ ನಗಿಸೋ ಕೆಲಸನೋ, ಅಥವಾ ಏನೋ ಒಂದು ಕಂಟೆಂಟ್ ಕೊಟ್ಟು, ಅಥವಾ ಏನೋ ಒಂದು ಕ್ರಿಯೇಷನ್ಗೆ ನಾನು ಇಳಿಬೋದು. ಆದರೆ ಮಾಡೋಕ್ಕೆ ಮುಂಚೆ ಅವರಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇದನ್ನು ಜನ ನೋಡದೆ ಹೋದರೆ ಏನು ಮಾಡೋದು, ಅಥವಾ ಜನ ನನ್ನನ್ನು ನೋಡಿ ಆಡ್ಕೊಂಡ್ರೆ ಏನು ಮಾಡೋದು, ಅಥವಾ ನನಗೆ ಲೈಕ್ಸ್ ಕಮೆಂಟ್ಸೇ ಬರಲಿಲ್ಲ ಅಂದರೆ ಏನು ಮಾಡೋದು. ಈ ಥರ ಜನ ಏನು ಮಾಡ್ತಾರೆ ಅಂತಂದರೆ ತಮ್ಮ ಸುತ್ತ ತಾವೇ ಬೌಂಡ್ರಿ ಹಾಕ್ಕೊಂಡು ತಮ್ಮ ಏಳಿಗೆಗೆ ತಾವೇ ಮುಳ್ಳಾಗಿ ನಿಂತ್ಕೋತಾರೆ. ಈ ಥರ ಇರೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಓವರ್ ಥಿಂಕಿಂಗ್ ಜಾಸ್ತಿ ಆಗೋದಲ್ಲದೆ, ಆಂಗ್ಸೈಟಿನೂ ಜಾಸ್ತಿ ಆಗೋದಲ್ಲದೆ, ಇವ್ರಿಗೆ ಸ್ಟ್ರೆಸ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಇವರೊಂದು ಕಾಂಪಿಟೇಷನ್ಗೆ ನಿಂತ್ಬಿಟ್ಟಿರ್ತಾರೆ. ಇವ್ರ ಬೆಲೆ ಇವ್ರಿಗೆ ಅರ್ಥ ಆಗೋದಿಲ್ಲ. ಅದ್ರ ಜೊತೆಗೆ ಅವ್ರದ್ದೆಲ್ಲ ಬೇಗ ಜಾಸ್ತಿ ಲೈಕ್ಸ್ ಬರ್ತಾ ಇದೆ, ಕಮೆಂಟ್ಸ್ ಬರ್ತಾ ಇದೆ, ಇವ್ರು ಜಾಸ್ತಿ ವ್ಯೂಸ್ ಹೋಗ್ತಾ ಇದೆ. ಆದರೆ ನಾನು ಮಾಡ್ತಾಯಿರೋ ಕಂಟೆಂಟ್ ಮಾತ್ರ ಯಾಕೆ ಹೀಗಿದೆ, ಅಥವಾ ಇವ್ರು ನನ್ನ ಜೊತೆನೇ ಓದೋರು ಇವತ್ತೆಲ್ಲ ಒಂದು ಒಳ್ಳೆ ಕೆಲಸದಲ್ಲಿದ್ದಾರೆ, ಆದರೆ ನಾನು ಮಾತ್ರ ಯಾಕೆ ಹೀಗೆ ಉಳ್ಕೊಂಬಿಟ್ಟಿದ್ದೀನಿ, ನನಗೆ ಯಾಕೆ ಗ್ರೋತ್ ಅನ್ನೋದೇ ಇಲ್ಲ, ನನ್ನ ಲೈಫಲ್ಲಿ ಏನೂ ಒಂದು ಚೇಂಜಸ್ಸೇ ಇಲ್ಲ, ನಾನು ಎಲ್ಲಿ ನಿಂತಿದ್ದೀನೋ ಈ 10 ವರ್ಷ ಹಿಂದೆ ಅದೇ ಥರ ಇವಾಗಲೂ ಇದ್ದೀನಿ, ಯಾಕೆ ನನ್ನ ಜೀವನದಲ್ಲಿ ನನ್ನ ಬೆಳವಣಿಗೆ ಆಗ್ತಾಯಿಲ್ಲ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೋತಿರ್ತಾರೆ. ಆದರೆ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ, ತನ್ನಲ್ಲಿರುವಂತಹ ಕಾನ್ಫಿಡೆನ್ಸ್ನ ಅಥವಾ ಅವನಿಗಿರುವಂತಹ ಒಂದು ಪವರ್ನ ಅವನು ಅರ್ಥನೇ ಮಾಡ್ಕೊಂಡಿರೋದಿಲ್ಲ. ನನಗೇನೂ ಬರಲ್ಲ, ನನಗೇನೂ ಗೊತ್ತಿಲ್ಲ, ನನ್ನ ಕೈಲಿ ಏನೂ ಆಗೋದಿಲ್ಲ. ಯಾಕೆ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳಿಂದ ಈ ಥರ ಒಂದು ಮಾತುಗಳನ್ನ ಕೇಳ್ತಾ ಬಂದಿರ್ತಾರೆ. ಯಾಕಂದರೆ ನಿನ್ನ ಕೈಲಿ ಏನೂ ಆಗಲ್ವೋ, ನೀನೇನೂ ಮಾಡೋದಿಲ್ಲ, ಅಥವಾ ಆ ಮಗು ಏನಾದ್ರು ಮಾಡೋಕ್ಕೆ ಹೊಸದಾಗಿ ಅನ್ವೇಷಣೆ ಮಾಡೋಕ್ಕೆ ಹೊರಟ್ರು ತಂದೆ ತಾಯಿ ಏನು ಮಾಡ್ತಿರ್ತಾರೆ, ಅದನ್ನು ಸ್ಟಾಪ್ ಮಾಡ್ತಿರ್ತಾರೆ. ನೀನು ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಅದನ್ನು ಹಾಳು ಮಾಡ್ತೀಯ, ಇದನ್ನು ಹಾಳು ಮಾಡ್ತೀಯ. ಯಾಕಂದರೆ ಆ ಮಗುಗೆ ಒಂದು ಎಕ್ಸ್ಪೋಜರೇ ಸಿಕ್ಕಿರಲ್ಲ. ಈ ಒಂದು ಎಲ್ಲ ಒಂದು ಸಪ್ರೇಷನ್ನ ಮಗು ಮನಸ್ಸಲ್ಲಿ ಇಟ್ಕೊಂಡು ದೊಡ್ಡವನಾದ್ಮೇಲೂ ಏನಾಗುತ್ತೆ ಅಂತಂದರೆ ಆ ಮಗು ಏನಾದ್ರು ಒಂದು ಹೊಸದಾಗಿ ಪ್ರಯತ್ನ ಮಾಡಬೇಕು ಅಂತಂದರೆ ಹಿಂಜರಿಯುತ್ತೆ. ಯಾಕೆ ಅಂತಂದರೆ ತನ್ನ ತಂದೆ ತಾಯಿ ಆ ಸಪ್ರೇಷನ್ ಮಾಡಿ ಅದೇ ಒಂದು ರೂಢಿಲಿ ಬಂದಿರುವಂತಹ ಮಗು ದೊಡ್ಡವನಾದ್ಮೇಲೆ ಕೂಡ ಹೊಸದಾಗಿ ಏನಾದರೂ ಒಂದು ಗ್ರೋತ್ ಅಥವಾ ಹೊಸ ಒಂದು ಬದಲಾವಣೆ ಅವನ ಜೀವನದಲ್ಲಿ ಬರ್ತಾ ಇದೆ ಅಂತಂದ್ರೂ ತುಂಬ ಹೆದರ್ಕೊಳ್ತಾನೆ. ಮತ್ತು ಆ ಒಂದು ಹೊಸ ಎನ್ವೈರ್ಮೆಂಟ್ಗೆ ಅವನು ಒಗ್ಗೊಳ್ಳೋದೇ ಇಲ್ಲ. ಇಂಥ ಮಕ್ಕಳು ಏನು ಮಾಡ್ತಾರೆ, ಮುಂದೆ ಎಲ್ಲ ಅಂದರೆ ಸೋಷಿಯಲ್ ಲೈಫನ್ನ ಇಷ್ಟಪಡೋದಿಲ್ಲ, ಇಂಟ್ರೋವರ್ಟ್ಗಳಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಹಾಗೆ ಜನಗಳ ಹತ್ರ ಸೋಷಿಯಲ್ ಲೈಫ್ ಇಷ್ಟಪಡೋದಾಗಲಿ, ಅಥವಾ ಓಪನ್ ಅಪ್ ಆಗಿ ಕಮ್ಯುನಿಕೇಷನ್ ಮಾಡೋದಾಗಲಿ ಮಾಡ್ತಾ ಇರೋದಿಲ್ಲ. ಮತ್ತು ಜೀವನದಲ್ಲಿ ನಿರಂತರವಾಗಿ ಓವರ್ ಕಂಪ್ಯಾರಿಸನ್ ಮಾಡ್ಕೋತಾ ಇರ್ತಾರೆ. ಯಾಕೆಂದರೆ ಹಿಂದೆ
ತನ್ನ ಚೈಲ್ಡ್ಹುಡ್ಡಲ್ಲಿ ಕೂಡ ತನ್ನ ತಂದೆ ತಾಯಿ ಬೇರೆಯವ್ರನ್ನ ನೋಡಿ ಕಂಪ್ಯಾರಿಸನ್ ಮಾಡಿ ನೀನೇನಕ್ಕೂ ಪ್ರಯೋಜನ ಇಲ್ಲ, ಅವನಿಗೆ ಎಷ್ಟು ಕ್ರಿಯೇಟಿವಿಟಿ ಇದೆ ನಿನಗಿಲ್ಲ, ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ ನೀನು ಚೆನ್ನಾಗಿ ಓದ್ತಾ ಇಲ್ಲ. ಬಟ್ ಯಾವತ್ತೂ ಆ ತಂದೆ ತಾಯಿ ತನ್ನ ಮಕ್ಕಳಲ್ಲಿ ಯಾವುದೇ ಒಂದು ಕ್ರಿಯೇಟಿವಿಟಿ ಇದೆ ಅಥವಾ ಇವನಲ್ಲಿ ಏನೋ ಒಂದು ಕಲೆ ಇದೆ ಅನ್ನೋದನ್ನ ತಂದೆ ತಾಯಿ ಅದನ್ನು ಗುರುತಿಸೇ ಇರೋದಿಲ್ಲ. ಬಟ್ ಬರೀ ಕಂಪ್ಯಾರಿಸನ್ ಮಾಡ್ತಾ ಹೋಗಿರ್ತಾರೆ. ಅದೇ ಈ ಮಗು ದೊಡ್ಡದಾಗಿ ಬೆಳೆದ ಮೇಲೆ ಕೂಡ ಬೇರೆ ಜನಗಳ ಹತ್ರ ಅಥವಾ ಬೇರೆಯವರ ಸಕ್ಸಸ್ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೋತಾ ಆಂಗ್ಸೈಟಿಗೆ ಒಳಗಾಗ್ತಿರ್ತಾರೆ. ಹಾಗೆ ಈ ಒಂದು ಆಂಗ್ಸೈಟಿ ಅಥವಾ ಚಿಕ್ಕ ವಯಸ್ಸಲ್ಲಿಂದ ಬಂದಿರುವಂತಹ ಕೋಪ ಸಪ್ರೆಷನ್ ಆಗಿ ಏನಾಗುತ್ತೆ, ದೊಡ್ಡವನಾದ್ಮೇಲೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ವಿಷಯದಕ್ಕೆ ತುಂಬ ಇರಿಟೇಷನ್ ಸ್ಟಾರ್ಟ್ ಆಗೋದು, ಅಥವಾ ಏನೋ ಕೋಪ ಮಾಡ್ಕೊಳ್ಳೋದು, ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಪದೇ ಮುಂದೂಡ್ತಾ ಇರೋದು, ತನ್ನ ಸೆಲ್ಫ್ ವರ್ತ್ನ ತಾನೇ ಅರ್ಥ ಮಾಡ್ಕೊಳ್ದೇ ಇರೋದು, ಕಾನ್ಫಿಡೆನ್ಸ್ ಇಲ್ಲದೆ ಇರೋದು, ಮತ್ತು ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕು ಅಂತಂದರೆ ಭಯ ಸ್ಟಾರ್ಟ್ ಆಗೋದು, ಅಥವಾ ಲೈಫಲ್ಲಿ ಒಂದು ಚಿಕ್ಕ ಚೇಂಜಸ್ ಕೂಡ ಇಷ್ಟಪಡೋದಿಲ್ಲ. ಯಾಕಂದರೆ ನಾವು ಎಷ್ಟು ಜನ ನೋಡಿದ್ದೀವಿ ಈ ಒಂದೇ ಥರ ಜೀವನನ ನಡ್ಸ್ಕೊಂಡು ಹೋಗ್ತಿರ್ತಾರೆ. ಈವನ್ ಒಂದು ಮನೇಲಿ ಇಟ್ಟಿರುವಂಥ ವಸ್ತುಗಳನ್ನ ಕೂಡ ಆ ಕಡೆ ಈ ಕಡೆ ಅವರು ಬದಲಾಯಿಸಲ್ಲ. ಯಾಕಂದರೆ ದ ಫಿಯರ್ ಆಫ್ ಚೇಂಜಸ್, ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ಇರುತ್ತೆ ಅವ್ರಿಗೆ. ಮತ್ತು ಯಾಕೆ ಅಂತಂದರೆ ಯಾವಾಗ ಈ ಫಿಯರ್ ಅನ್ನೋದಿರುತ್ತೆ ಲೈಫಲ್ಲಿ ಕೂಡ ಏನಾದ್ರು ಒಂದು ಚಿಕ್ಕ ಚೇಂಜಸ್ ಬಂತು ಅಂದರೆ ಅದನ್ನು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ, ತುಂಬ ಆಂಗ್ಸೈಟಿಗೆ ಒಳಗಾಗ್ತಾರೆ. ಇಂತಹ ವ್ಯಕ್ತಿಗಳು ಅವರ ಸಮಸ್ಯೆಯನ್ನು ಗುರುತಿಸಿ ಅದರಿಂದ ಆಚೆ ಬರೋದಕ್ಕೆ ಅವರಾಗೆ ಪ್ರಯತ್ನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇದು ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಮಾನಸಿಕ ರೋಗವಾಗಿ ಪರಿಗಣಿಸ್ಬೋದು. ಆದ್ದರಿಂದ ಆದಷ್ಟು ಬೇಗ ನೀವು ಒಂದು ಯಾವ್ದಾದ್ರು ಥೆರಪಿಸ್ಟ್ ಅಥವಾ ಸೈಕಾಲಜಿಸ್ಟ್ ಹತ್ರ ನೀವು ಒಂದು ಕೌನ್ಸಿಲಿಂಗ್ನ ತಗೊಂಡು ಇದನ್ನು ಹೇಗೆ ಬದಲಾಯಿಸ್ಕೋಬೇಕು, ನನ್ನನ್ನು ನಾನು ಹೇಗೆ ಬದಲಾಯಿಸ್ಕೋಬೇಕು, ಅಥವಾ ಈ ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಬಂದಿರುವಂತಹ ಈ ಒಂದು ಫಿಯರ್ ಆಫ್ ಅಬೈಂಡ್ಮೆಂಟ್ ಇರ್ಬೋದು, ಅಥವಾ ಫಿಯರ್ ಆಫ್ ಕಂಪ್ಯಾರಿಸನ್ ಇರ್ಬೋದು, ಅಥವಾ ಫಿಯರ್ ಆಫ್ ಚೇಂಜಸ್ ಇರ್ಬೋದು, ಇದನ್ನೆಲ್ಲ ನಾನು ಹೇಗೆ ಬದಲಾಯಿಸ್ಕೊಳ್ತಾ ಬರ್ಬೋದು ಅನ್ನೋದನ್ನ ಒಬ್ಬ ಥೆರಪಿಸ್ಟ್ ಮುಖಾಂತರ ನಾವು ಈ ಒಂದು ಚೇಂಜಸ್ನ ಕಾಣ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.